ರಾಜ್ಯ ಮಾತ್ರ ಅಲ್ಲ, ರಾಷ್ಟ್ರ ಮಟ್ಟದಲ್ಲೂ ಸುದ್ದಿಯಾಗಿದ್ದ ಹಾಸನ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೇ ಎಸ್ಐಟಿ ತನ್ನ ತನಿಖೆಯನ್ನು ಚುರುಕುಗೊಳಿಸಿದೆ. ಎಸ್ಐಟಿ ತನ್ನ ತನಿಖೆಯನ್ನು ಮಾತ್ರ ಚುರುಕುಗೊಳಿಸಿಲ್ಲ, ತನ್ನ ಕಾರ್ಯ ವ್ಯಾಪ್ತಿಯನ್ನು ಕೂಡ ವಿಸ್ತರಿಸಿದೆ. ದಿನದಿಂದ ದಿನಕ್ಕೆ ಹೊಸ ಆರೋಪಿಗಳು ಪತ್ತೆಯಾಗ್ತಾ ಇದ್ದಾರೆ. ತನಿಖೆಯನ್ನ ಹೆಚ್ಚಾಗಿ ಮಾಡಲಾಗ್ತಾ ಇದೆ. ಹಾಸನದಲ್ಲಿ ಆರೋಪಿಗಳ ಮನೆ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರು. ಆರೋಪಿ ಚೇತನ್ ನವೀನ್ ಗೌಡ ಮನೆ ಮೇಲೆ ಎಸ್ಐಟಿ ರೇಡ್ ಅನ್ನ ಮಾಡಲಾಗಿತ್ತು. ಬೇಲೂರು ತಾಲೂಕಿನ ಬಿಕ್ಕೋಡಿನಲ್ಲಿರುವಂತಹ ಚೇತನ್ ಮನೆ, ಬೇಲೂರು ತಾಲೂಕಿನ ನಲ್ಕೆ ಗ್ರಾಮದಲ್ಲಿರುವಂತಹ ನವೀನ್ ಗೌಡ ಮನೆ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಈಗಾಗಲೇ ಆರೋಪಿಗಳನ್ನ ಬಂಧಿಸಿದ್ದಾರೆ ಅಧಿಕಾರಿಗಳು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ 30ಕ್ಕೂ ಹೆಚ್ಚು ಅಧಿಕಾರಿಗಳು ನಿನ್ನೆ ಹಲವು ಕಡೆಯಲ್ಲಿ ದಾಳಿಯನ್ನ ಮಾಡಿದ್ದಾರೆ. ಹಾಸನದ ಕೆಲವೊಂದಷ್ಟು ಮನೆ, ಹೋಟೆಲ್ಲು, ಕಚೇರಿ ಇದೆಲ್ಲದರ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಇನ್ನು ಆರೋಪಿ ಚೇತನ್ ಮತ್ತು ನವೀನ್ ಗೌಡ ಈಗಾಗಲೇ ಎಸ್ಐಟಿ ಅಧಿಕಾರಿಗಳ ವಶದಲ್ಲಿರುವಂತ ಚೇತನ್ ಮತ್ತು ನವೀನ್ ಗೌಡ ಇಬ್ಬರು ಬಿಜೆಪಿ ಕಾರ್ಯಕರ್ತರು. ಬಿಜೆಪಿ ಮಾಜಿ ಶಾಸಕ ಪ್ರೀತಮ್ ಗೌಡ ಆಪ್ತರು ಅಂತ ಇವ್ರನ್ನ ಕರೀತಾರೆ. ಇವರ ಮನೆಗಳ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ. ಏನಾದರೂ ಪ್ರಮುಖವಾದಂಥ ವಸ್ತು ಸಿಕ್ಕಿದೆಯಾ, ದಾಖಲೆಗಳನ್ನ ವಶಕ್ಕೆ ಪಡೆದಿದ್ದಾರಾ, ಈ ಮೇನ್ ಲೀಡ್ ಅನ್ನುವಂಥದ್ದು ಈ ತನಿಖೆಯಲ್ಲಿ ಏನಾದರೂ ಸಿಕ್ಕಿದೆಯಾ ಅನ್ನೋದು ಇನ್ನಷ್ಟು ಮಾಹಿತಿ ಲಭ್ಯವಾಗಬೇಕಾಗಿದೆ. ರಾಷ್ಟ್ರದಾದ್ಯಂತ ಸಿಕ್ಕಾಪಟ್ಟೆ ಚರ್ಚೆಗೆ ಕಾರಣವಾಗಿರುವಂಥ ಪ್ರಕರಣ ಆಗಿತ್ತು. ಅವ್ರು ಬಿಟ್ಟು ಇವ್ರು ಬಿಟ್ಟು ಅವ್ರು ಯಾರು ಅನ್ನೋ ಹಾಗೆ ಹಾಸನದಲ್ಲಿ ಅನೇಕರ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದೆ ಈ ಒಂದು ಪ್ರಕರಣ.